ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಕ್ರಮ ಆರೋಪ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ತನಿಖೆಗೆ ಪಟ್ಟು ಹಿಡಿಯಲಾಗಿದೆ. ಬೆಳಗಾವಿ ಜಿಲ್ಲೆಯ ರೈತ ಸಂಘಗಳ ಮಹಾಮಂಡಳದಿಂದ ಹೋರಾಟ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಡಿಸಿ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ರೈತರಿಂದ ಒತ್ತಡ ಹೇರಲಾಗ್ತಿದೆ. ಈಗಾಗಲೇ 2017ರಿಂದ 2023ರವರೆಗಿನ ತನಿಖೆಗೆ ಸರ್ಕಾರ ತೀರ್ಮಾನ ಮಾಡಿರುವುದು. ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಕೊಟ್ಟಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಈಗ 2023-25ನೇ ವರ್ಷದಲ್ಲಿ ಆದ ಅಕ್ರಮದ ತನಿಖೆಗೂ ಕೂಡ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಭ್ರಷ್ಟ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಕಿತ್ತೂರು ತಾಲೂಕು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿಮಿತ್ತವಾಗಿ ಸತತವಾಗಿ ಒಂದು ವರ್ಷದಿಂದ ಅಲ್ಲಿ ನಡೆದಂತ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಿಂದ ಆದಂತ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಿಸಲಿಕ್ಕೆ ಒಂದು ವರ್ಷದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಾಗೂ ಬೆಂಗಳೂರಿಂದ ಎಲ್ಲ ಕಚೇರಿಗಳಿಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳಿಗೆ ಓಡಾಟ ಮಾಡಿದ್ರು. ಆ ತನಿಖೆ ಮಾಡಿಸಲಿಕ್ಕೆ ಹೋರಾಟ ಮಾಡಿದ್ರು. ಅವರು ಯಾರು ಸ್ಪಂದಿಸಾಗಣ. ಆಮೇಲೆ ಶಿವಾನಂದ ಪಾಟೀಲ್ ಸನ್ಮಾನ್ಯ ಸಕ್ಕರೆ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನ್ಯಾಯಾಂಗ ತನಿಖೆಯನ್ನು ಜುಡಿಷಿಯಲ್ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದರು. ಆದ್ರೆ ಆ ಹೋರಾಟವನ್ನು ನಾವು ಅವರ ಆದೇಶವನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಸ್ವಾಗತ ವಹಿಸ್ತೇವೆ. ಇದರಲ್ಲಿ ಏನಾಗೈತಪ್ಪ ಅಂದ್ರೆ 2017-18ರಿಂದ 2023ರವರೆಗೆ ಮಾತ್ರ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದು ನಡೆದದ್ದು 24-25 ನಡೆದ ಏನಾಗೈತಲ್ಲ ಅವ್ಯವಹಾರ ಅಲ್ಲಿ ಮಾತ್ರ ದೊಡ್ಡ ಅವ್ಯವಹಾರ ಆಗೈತಿ. ಅದನ್ನು ಅವರು ಕಾಣಿಸಿಲ್ಲ. ಇದರೊಳಗೆ ಆಡಳಿತದೊಳಗೆ ಒಂದು ಪಿತೂರಿ ನಡೆದೈತಿ. ಇದು 2024-25ರೊಳಗೆ ಏನು ನಡೆದೈತಲ್ಲ ಅವ್ಯವಹಾರ ಅದನ್ನು ತನಿಖೆ ಮಾಡಿದಂಥ ಒಂದು ವ್ಯವಸ್ಥಿತವಾದ ಪಿತೂರಿ ನಡೆದೈತಿ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಹಾಗೂ RC ಅವರಿಗೆ ಇವರ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಸಕ್ಕರೆ ಸಚಿವರಿಗೂ ಕೋಆಪರೇಟಿವ್ ಸಚಿವರಿಗೂ ಎಲ್ಲರಿಗೂ ಇದನ್ನು ಮುಟ್ಟಿಸಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಕಾರಣ ಇನ್ನು 2-3 ದಿವಸದೊಳಗೆ ಅದಕ್ಕೆ ತಡೆ ಅಂತ ತೊಗೊಂಬಂದು ತನಿಖೆ ಮಾಡಲಿಕ್ಕೆ 2024-25ರವರೆಗೆ ತನಿಖೆ ಮಾಡಿಸ್ಬೇಕಂತೇಳಿ ಸನ್ಮಾನ್ಯ ಸರ್ಕಾರದಲ್ಲಿ ಎಲ್ಲ ಕೇಳ್ಕೊಳ್ತೇವೆ. ಆದಷ್ಟು ಶೀಘ್ರ ಇದನ್ನು ಮಾಡಲಿಲ್ಲ ಅಂದ್ರೆ ನಾವು ಮಹಾಸಂಘ ಒಕ್ಕೂಟದಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ತಮ್ಮ ಮಾಧ್ಯಮದ ಪ್ರಕಾರ ಇದಕ್ಕೆ ಮುಂದೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ.